ಹಾಯ್ ಫ್ರೆಂಡ್ಸ್, ನಾನಿವತ್ತು ಹರೀಶ್ ರಾಜ್ ಅವ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಯಾರು ಗೊತ್ತಿಲ್ಲ, ಹರೀಶ್ ರಾಜ್ ಅಂದರೆ ಕನ್ನಡ ಇಂಡಸ್ಟ್ರಿಲಿ ಕಾಮಿಡಿಯನ್ನಾಗಿ ಸೈಡ್ ರೋಲ್ಗಳಲ್ಲಿ ಮತ್ತು ಮೇನ್ ಕ್ಯಾರೆಕ್ಟರ್ಗಳಲ್ಲಿ ಕೂಡ ನಟಿಸಿದ್ದಾರೆ. 26 ಜುಲೈ 1976ರಲ್ಲಿ ಬೆಂಗಳೂರಿನಲ್ಲಿ ಇವರ ಜನನ ಆಗುತ್ತೆ. ಇವರು ಮಧ್ಯಮ ಕುಟುಂಬಕ್ಕೆ ಸೇರಿದವರಾಗಿದ್ದಾರೆ. ಹಾಗೆ 1996ರಲ್ಲಿ ಬೆಳ್ಳಿ ತೆರೆಗೆ ಎಂಟ್ರಿ ಕೊಡ್ತಾರೆ. ಅದು ಕೂಡ ಒಂದು ಸೀರಿಯಲ್ ಮುಖಾಂತರದ ಮೂಲಕ. ಹೊಸ ಚಿಗುರು ಹಳೆ ಬೇರು ಅನ್ನೋ ಒಂದು ಸೀರಿಯಲಲ್ಲಿ 1996ರಲ್ಲಿ ನಟನೆ ಮಾಡ್ತಾರೆ. ಈ ನಂತರ ಫಿಲಮ್ ಬಂದು ದೋಣಿ ಸಾಗಲಿ ಅನ್ನೋದು 1998ರಲ್ಲಿ ಇವರ ಮೊದಲ ಮೂವಿ ಆಗಿರುತ್ತೆ. ಆನಂತರ ಸ್ಫೂರ್ತಿ ಲೋಕೇಶ್ ಅವ್ರನ್ನ ಮದುವೆ ಆಗ್ತಾರೆ ಮಾರ್ಚ್ 2014ರಲ್ಲಿ. ಇವ್ರಿಗೆ ಮುದ್ದಾದ 2 ಹೆಣ್ಮಕ್ಳು ಕೂಡ ಇದ್ದಾರೆ. ಆನಂತರ ಫ್ಯಾಮಿಲಿ ಮ್ಯಾನ್ ಆಗೇನೆ ಕಾಣಿಸ್ಕೊಳ್ತಾರೆ ನಮ್ಮ ಹರೀಶ್ ರಾಜ್ ಅವರು. ಹಾಗೆ ಮನೆಯೊಂದು 3 ಬಾಗಿಲು, ಜೊತೆ ಜೊತೆಯಲ್ಲಿ ಹೀಗೆ ತುಂಬ ಸೀರಿಯಲ್ಗಳಲ್ಲಿ ಮಾಡಿದ್ದಾರೆ. 70ಕ್ಕೂ ಹೆಚ್ಚು ಮೂವಿಗಳಲ್ಲಿ ಇವರು ನಟನೆ ಮಾಡಿದ್ದಾರೆ. ಎಜುಕೇಷನ್ ಅಂತ ನೋಡೋದಾದರೆ ಮಾಸ್ಟರ್ ಆಫ್ ಆರ್ಟ್ಸ್ MAನ ಕಂಪ್ಲೀಟ್ ಮಾಡಿದ್ದಾರೆ ಇವರು. ಹಾಗೆ ಬಿಗ್ ಬಾಸ್ ಸೀಸನ್ 7ನಲ್ಲಿ ಕೂಡ ಸ್ಪರ್ಧಿಯಾಗಿ ಕೂಡ ಹೋಗಿದ್ರು ನಮ್ಮ ಹರೀಶ್ ರಾಜ್ ಅವರು. 2009ರಲ್ಲಿ ಅವರೇ ಡೈರೆಕ್ಟ್ ಮಾಡುವಂತಹ ಮೂವಿ ಬಂದು ಕಲಾಕಾರ್. ಇದಕ್ಕೆ ಇವರೇ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರ್ ಕೂಡ ಆಗಿ ಕಾರ್ಯನಿರ್ವಹಿಸಿದ್ದಾರೆ. ತುಂಬ ಮೂವಿಗಳಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಆದರೆ ನನಗೆ ತುಂಬ ಇಷ್ಟ ಆಗಿದ್ದು ಜಯಲಲಿತಾ ಮೂವಿ. ಹಾಗೆ ಕಿಲಾಡಿ ಪೊಲೀಸ್ ಅನ್ನೋ ಮೂವಿಲಿ ಕೂಡ ಮೇನ್ ರೋಲ್ ಮಾಡಿದ್ದಾರೆ. ನಟನಾಗಿ ಪ್ರೇತ ಅನ್ನೋ ಹೊಸ ಮೂವಿನೂ ಕೂಡ ಇವರು ರಿಲೀಸ್ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಈಗ ಸದ್ಯಕ್ಕೆ ನೋಡೋದಾದರೆ ಭಾಗ್ಯಲಕ್ಷ್ಮಿ ಸೀರಿಯಲಲ್ಲಿ ಭಾಗ್ಯ ಅವರ ಫ್ರೆಂಡ್ ಆಗಿ ಕೂಡ ಪೋಷಕ ಪಾತ್ರವನ್ನು ಮಾಡ್ತಾ ಇದ್ದಾರೆ ನಮ್ಮ ಹರೀಶ್ ರಾಜ್ ಅವರು. ಇದಿಷ್ಟು ಹರೀಶ್ ರಾಜ್ ಅವ್ರ ಬಗ್ಗೆ ನಾನು ಕೊಡ್ತಾ ಇರೋ ಮಾಹಿತಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ. ಇನ್ನೂ ಯಾವ್ದಾರೋ ನಟ ನಟಿಯರ ಬಗ್ಗೆ ಮಾಹಿತಿ ಬೇಕಾದರೆ ಕಾಮೆಂಟ್